ಮೇಡಮ್ ಅವರ ನಮಸ್ಕಾರ. ಇವತ್ತು ಇಡೀ ರಾಜ್ಯದಲ್ಲಿ, ಅದು ಮೈಸೂರು ಜಿಲ್ಲೆಯಲ್ಲಿ ನಮಗೆ ಮೂಢ ಹಗರಣ ತುಂಬಾ ತಲೆನೋವು ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಇದು ಕೇವಲ ಒಂದು ರಾಜಕೀಯ ಪಕ್ಷದೇನ ಸೀಮಿತ ಆಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವ ರಾಜಕೀಯ ಪಕ್ಷಗಳಿದು ಎಲ್ಲ ಅದರ ಜೊತೆಲಿ ಮೂಢ ಹಗರಣ ಆಗಿದೆ. ಇವತ್ತು ಯಾಕೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾರಲ್ಲ ಇವರು ಅಂತ ನಾನು ಕೇಳ್ತಿರೋದು. ಪದವಿಗಳಿಸಲು ಹುನ್ನಾರ ಮಾಡಿ ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕೋಮವಾದಿ ಮನಸ್ಥಿತಿಗಳಿಗೆ ಧಿಕ್ಕಾರ. ಮೊದಲನೇದು, ಈ ವಿರೋಧ ಪಕ್ಷಗಳು ದೂರಿರುವ ಮೂಢ ಹಗರಣದ ಸಿದ್ದರಾಮಯ್ಯನವರ ಪಾತ್ರ ಏನಿದೆ? ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಯಾವುದೂ ಇಲ್ಲ, ಯಾವ ಅರ್ಜಿಗೂ ಸಹಿನೂ ಇಲ್ಲ. ಸಿದ್ದರಾಮಯ್ಯನವರು ಕಾನೂನು ಕುಣಿಕೆಗೆ ಸಿಕ್ಕಿಸುವ ವಿರೋಧ ಪಕ್ಷಗಳು ಮಾಡುತ್ತಿರುವುದು ಖಂಡನೀಯ. ಮೊದಲನೇದು, ಕರ್ನಾಟಕದಲ್ಲಿ ದೇವರಾಜ ಅರಸವರ ನಂತರ ಹಿಂದುಳಿದ ವರ್ಗಗಳ ಅತ್ಯಂತ ಪ್ರಭಾವಿತ ನಾಯಕತ್ವ ಕಂಡದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ. ನಮ್ಮ ಹಿಂದುಳಿದ ರಾಜ್ಯದ ದೇವರಾಜ ಅರಸರು ಬಿಟ್ಟರು. ಹೌದು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತ ನಂಬಿಕೆ ಇಟ್ಕೊಂಡು ಬಂದವರು ಸಿದ್ದರಾಮಯ್ಯವರು. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತುಳಿತಕ್ಕೊಳಪಟ್ಟವರು ದಲಿತರು. ಆ ದಲಿತರ ಶೋಷಿತರ ಪರವಾಗಿ ಧ್ವನಿ ಎತ್ತಿದ್ದೇ ಸಿದ್ದರಾಮಯ್ಯವರು. ಎರಡನೇ ಬಾರಿ ಮುಖ್ಯಮಂತ್ರಿಗಳಾದರು ಕೂಡ. 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದ ತಕ್ಷಣ ಮೊದಲು ಸಹಿ ಮಾಡಿದ ಕಡತ ಅದು ಅನ್ನಭಾಗ್ಯ. ನನ್ನ ಆಡಳಿತದಲ್ಲಿ ಯಾರೂ ಹಸಿದಿರಬಾರದು, ಮಹತ್ವರ ಪ್ರತಿಯೊಬ್ಬ ಪ್ರಜೆಗೂ ಬಟ್ಟೆ, ಮನೆ, ವಿದ್ಯೆ, ಆರೋಗ್ಯ ಇದೆಲ್ಲವೂ ಸಿಗಬೇಕು, ಸಮರ್ಪಕವಾಗಿ ಪ್ರತಿಯೊಬ್ಬರಿಗೂ ಸಿಗಬೇಕು ನೀಡಿದ್ದೇ ಸಿದ್ದರಾಮಯ್ಯವರು. 2023ರಲ್ಲಿ ಅಧಿಕಾರಕ್ಕೆ ಬಂದ ಮೊದಲ ಬಾರಿಗೆ ತಂದಿದ್ದು ಪಂಚ ಗ್ಯಾರಂಟಿಗಳನ್ನು ತನ್ನ ಮೂಲಕ ನೀಡಿದ್ದೇ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಸಚಿವ ಪರಿಗಣಿಸದೆ ಸಿದ್ದರಾಮಯ್ಯನವರ ವಿರುದ್ಧ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆ ತೀವ್ರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಆದ್ದರಿಂದ ಈ ವಿಚಾರದಲ್ಲಿ ರಾಷ್ಟ್ರ ಸಂವಿಧಾನದ ರಕ್ಷಕರಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನ್ಯಾಯ ಒದಗಿಸುವುದರ ಮೂಲಕ ಈ ರಾಜ್ಯದ ಶೋಷಿತ ವರ್ಗಗಳ ನ್ಯಾಯ ದೊರಕಿಸಿ ಕೊಡಬೇಕೆಂದು ಈ ನೆಲದ ಕಾನೂನು ಮತ್ತು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದಿರುವ ಕೆಲಸವನ್ನು ಮಾಡಬೇಕೆಂದು ಒತ್ತಾಯಿಸುತ್ತೇವೆ. ಮಾನ್ಯ ಘನವೆತ್ತ ರಾಷ್ಟ್ರಪತಿಗಳಿಗೆ, ಭಾರತ ಸರ್ಕಾರದವರಿಗೂ ಒತ್ತಾಯಿಸುತ್ತೇವೆ. ಹಾಗೆಯೇ ಒಂದು ಚಾನಲಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಕೂಡ ಒಂದು ದೊಡ್ಡ ಹಗರಣ ತಗೊಂಬಂದರು. ಯಾಕೆ ಅದ್ರ ಬಗ್ಗೆ ಯಾರು ಸ್ಟ್ಯಾಂಡ್ ಆಗಲಿಲ್ಲ? ಅವರ ಒಂದು NDA ಪಕ್ಷದ ಜೊತೆಗೆ ಮೈತ್ರಿ ಇದೆ ಅಂತನಾ? ಈ ಕುಮಾರಸ್ವಾಮಿ ಹಗರಣ ಕೂಡ ಜನಕ್ಕೆ ಗೊತ್ತಿದೆ. ಈಗ ಬೇರೆ ಚಾನಲ್ ಕೂಡ ಬಂತು, ಅದನ್ನು ಕೂಡ ಯಾರೂ ಹೈಲೈಟ್ ಮಾಡಲಿಲ್ಲ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಮುಖ್ಯವಾಗಿ ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಆದ್ರ ಅಂತ. ಅವರ ಕುಮಾರಸ್ವಾಮಿ ವಿಷಯ ನಮಗೆ ಬೇಡ. ಅಲ್ಲಲ್ಲ, ಈಗ ಸಾಮಾನ್ಯವಾಗಿ ಬಂದಿರೋ ವಿಷಯ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅಲ್ಲ ಗೊತ್ತಾಯ್ತು, ನಿಜನೋ